ಹಾಡು ಮುಟ್ಟದ ಸೊಪ್ಪಿಲ್ಲ. ಈ ಯಡಿಯೂರಪ್ಪನವರು ನೋಡದೇ ಇರ್ತಕ್ಕಂಥ ಹಳ್ಳಿಗಳೆಲ್ಲ ತಾನೆ ಅವು ತಾನೆ. ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಹೋರಾಟ ಮಾಡಿ ಅಧಿಕಾರಕ್ಕೆ ತಂದಂತ ಯಾರಾದ್ರೂ ಮಹಾನಾಯಕ ಇದ್ರೆ ಅದು ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಬಂಧುಗಳೇ. ಯಡಿಯೂರಪ್ಪನವರು ಬಹುಶಃ ಅವ್ರ ಬಗ್ಗೆ ಹೆಚ್ಚು ಮಾತಾಡೋಕೆ ಸಮಯ ಅಭಾವ ಇದೆ. ಬಹಳಷ್ಟು ಹೋರಾಟಗಳು, ಅದೇ ರೀತಿ ಎಲ್ಲ ವರ್ಗದ ಧ್ವನಿಯಾಗಿ ರೈತರ ಧ್ವನಿಗೆ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಯಾರಾದರೂ ಮುಖ್ಯಮಂತ್ರಿ ಆಗಿದ್ದಂದ್ರೆ ಅದು ನಮ್ಮ ನಾಯಕರ ಸನ್ಮಾನ್ಯ ಯಡಿಯೂರಪ್ಪನವರು ಬಂಧುಗಳು. ಯಡಿಯೂರಪ್ಪ ಯಡಿಯೂರಪ್ಪ ಅಂತೇಳಿ ಗಂಟಾ ಘೋಷವಾಗಿ ಹೇಳ್ತೀವಿ. ನಮ್ಮನ್ನೆಲ್ಲ ಬೆಳೆಸುವಂತ ಯಡಿಯೂರಪ್ಪನವರು ಆಶೀರ್ವಾದ ಮಾಡಿದರೆ ಇವತ್ತು ನಾವೇನಾದ್ರೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಥವಾ ಸಂಘಟನೆ ಆಗಿದೆ ಅಂದ್ರೆ ಅದು ಯಡಿಯೂರಪ್ಪನವರ ಆಶೀರ್ವಾದ ಬಂಧುಗಳೇ. ಯಡಿಯೂರಪ್ಪನವರ ಆಶೀರ್ವಾದ, ಯಡಿಯೂರಪ್ಪನವರ ಆಶೀರ್ವಾದ. ಅವರ ಮಾತುಗಳನ್ನು ಕೇಳೋಕೆ ತಾವು ಕಾತುರ ಕಾಯ್ತಿದ್ದೀರಿ. ಅದೇ ರೀತಿ ಈಶ್ವರಪ್ಪನವರು ಸಹ ರಾಜ್ಯದ ಅಧ್ಯಕ್ಷರಾಗಿ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿ ಸಾಕಷ್ಟು ಹೋರಾಟವನ್ನು ಮಾಡಿ ಪ್ರವಾಸವನ್ನು ಮಾಡಿ ಈಶ್ವರಪ್ಪನನ್ನು ಮಾಡಿಕೊಂಡು ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿದ್ರೆ ಈ ದಾವಣಗೆರೆ ಜಿಲ್ಲೆಯಲ್ಲಿ ಸನ್ಮಾನ್ಯ ರವೀಂದ್ರನಾಥ್ ನೆನಪಾಡ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಾಯ್ತು, ಅನಿವಾರ್ಯ ಕೋರ್ಟಿಂದ ಬಂದಿಲ್ಲ ಅಂತ ನಾಯಕ ನೆನಪಾಡ್ಕೊಳ್ಬೇಕು. ಹೋರಾಟ ರೈತ ನಾಯಕ, ರೈತರಂದ್ರೆ ಭದ್ರಾನಾಲೆ ಆಧುನೀಕರಣದ್ರೆ ಸನ್ಮಾನ್ಯ ರವೀಂದ್ರನಾಥ್ ಪಕ್ಷವನ್ನು ಕಟ್ಟಿ 94ರಲ್ಲಿ ಸ್ಪರ್ಧೆ ಮಾಡಿ ಅವ್ರಿಗೆ ಆಯ್ಕೆ ಆಗಿದ್ರು. ಜನಾದೇಶ ಅವ್ರ ಪರವಾಗಿತ್ತು. ಸೋಲಿಸಿದ್ದು ನಮ್ಮ ಹೊನ್ನಾಳಿಯ ಕೆಲವು ಅಂದಿನ ಶಾಸಕರು ಒಬ್ಬ ತಹಸೀಲ್ದಾರಿಂದ ಸೋಲುವಂತಾಯಿತು. ಯಡಿಯೂರಪ್ಪನವರ ಅವತ್ತು ನೆನಪಿದೆ, ಬೆಳಗಿನ ಜಾವ CKR 45 ಕಾರ್ನಲ್ಲಿ ಎಷ್ಟು ಸ್ಪೀಡ್ ಇತ್ತು ಕಾರ್ ಅಂದ್ರೆ ಯಡಿಯೂರಪ್ಪನವರ ಮನೆ ಮಲಗಿಲ್ಲ. ಅವ್ರು ಬರೀ ಕಾರ್ನಲ್ಲಿದ್ರೆ ಮಾಡ್ತಿದ್ರು. ರೋಡ್ನಲ್ಲಿ ಮಿರ್ಚಿ ಮಂಡಕ್ಕಿ ತಿಂದು ಸಂಘಟನೆ ಮಾಡಿದ್ರು. ಯಡಿಯೂರಪ್ಪನವರು ನೇರವಾಗಿ ದಾವಣಗೆರೆ ಬಂದರು, ಹೋರಾಟ ಮಾಡಿದರು. ಆದರೆ ದುರ್ದೈವ, ತಾಂತ್ರಿಕವಾಗಿ ಕಾಂಗ್ರೆಸ್ ಆಯ್ಕೆದು. ರವೀಂದ್ರನಾಥ್ ಅವರು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂತ ಯಾರಾಯಿದ್ರೆ ಅದು ಸನ್ಮಾನ್ಯ ರವೀಂದ್ರನಾಥ್ ಅವರು. ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ಮತ್ತೊಮ್ಮೆ ತರಬೇಕು. ನಾನು ಹೆಚ್ಚು ಮಾತಾಡಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಭರವಸೆ ಕೊಡಬಹುದಾ? ಈಶ್ವರಪ್ಪನ ಭರವಸೆ ಕೊಡಬಹುದಾ? ಮಾತಾಡಬೇಕಂತ ಬಹಳ ಇತ್ತು. ಆದ್ರೆ ಸಮಯದ ಅಭಾವದಿಂದ ನಾವು ಸಹ ನಮ್ಮ ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ವಿ. ಯಡಿಯೂರಪ್ಪನವರ ಆಶೀರ್ವಾದ, ನಮ್ಮ ಕಾರ್ಯಕರ್ತರ ಮುಖಂಡರ ಆಶೀರ್ವಾದ ಪಕ್ಷವನ್ನು ಬೆಳೆಸಿ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ವಿ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಲೋಕಸಭೆಗೆ ಆಯ್ಕೆ ಆಗ್ಬೇಕಾನೆ, ಲೋಕಸಭಾ ಸದಸ್ಯ ಗೆಲ್ಲಿಸ್ಬೇಕಾನೆ. ಮತ್ತೊಮ್ಮೆ ಲೋಕಸಭೆಗೆ ಈ ದಾವಣಗೆರೆ ಜಿಲ್ಲೆಯಿಂದ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ಈಶ್ವರಪ್ಪನವರು ಮತ್ತು ವಿಜೇಂದ್ರ ಅವರು ಅಧ್ಯಕ್ಷ ಆದ್ಮೇಲೆ 10,000 ಕಿಲೋಮೀಟರ್ ಹೆಚ್ಚು ಈ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ವಿಜೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ್ಮೇಲೆ ಮಿಂಚಿನಂತ ಸಂಚಾರ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಿದೆ. ಯಡಿಯೂರಪ್ಪನವರ ಸಂಕಲ್ಪ ಇದೆ, ವಿಜೇಂದ್ರ ಯಡಿಯೂರಪ್ಪನವರ ಸಂಕಲ್ಪ ಇದೆ. ಈ ರಾಜ್ಯದಲ್ಲಿ 28 ಲೋಕಸಭಾ ಸದಸ್ಯ ಗೆಲ್ಲಿಸಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅದಕ್ಕೆ ನಾವು ಕೊಡುಗೆಯನ್ನು ಕೊಡಬೇಕು. ನಾನು ಹೆಚ್ಚು ಕೊನೆಯ ಒಂದೇ ಮಾತಾಡ್ತೀನಿ. ಈ ಜಿಲ್ಲೆಗೆ ಲೋಕಸಭಾ ಸದಸ್ಯ ಯಾರು ಅಭ್ಯರ್ಥಿ ಸೂಕ್ತವಾಗಿ ತೀರ್ಮಾನ ಮಾಡ್ರಿ, ಈ ದಾವಣಗೆರೆಯಿಂದ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿ ಈ ಸಭೆಯಲ್ಲಿ ಮಾತಾಡಿ. ನಿನ್ನೆ ದಿವಸ ನಮ್ಮ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಸಹ ಒಂದು ದೊಡ್ಡ ಶಕ್ತಿ ನಿನ್ನೆ ಸೇರ್ಪಡೆ ಆಗಿದ್ದಾರೆ. ಕುಸಿನವರು ಸೇರ್ಪಡೆ ಆಗಿದ್ದಾರೆ. ಡಾಕ್ಟರ್ ರವಿಕುಮಾರ್ ಅವರು ಸೇರ್ಪಡೆ ಆಗಿದ್ದಾರೆ. ಪಕ್ಷವನ್ನು ನಾವು ನೀವು ಕಟ್ಟೋಣ, ಅಧಿಕಾರಕ್ಕೆ ತರೋಣ, ನರೇಂದ್ರ ಮೋದಿ ಅವರ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೋಣ ಅಂತ ವಿನಂತಿ ಮಾಡಿ ಈ ಸಂದರ್ಭದಲ್ಲಿ ಅವಕಾಶ ಕೊಡೋದಕ್ಕೆ ಧನ್ಯವಾದ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.